ನೋಡಿ ಲಾಲಿಪಾಪ್ ಹೇಗಿದೆ ಅಂತೇಳಿ. ಸೂಪರ್ ಆಗಿದೆ ನೋಡಿ, ಎಷ್ಟು ಕ್ರಂಚಿಯಾಗಿ ಮೇಲ್ಗಡೆ ಎಷ್ಟು ಕ್ರಂಚಿ ಆಗಿದೆ, ಕ್ರಂಚಿ ಆಗಿದೆ. ಹಾಗೆ ಈಗ ನೋಡಿ ಚೀಸ್ ಕೂಡ ಒಳಗಡೆ ಎಷ್ಟು ಎಷ್ಟು ಚೆನ್ನಾಗಿ ನೋಡಿ, ನೋಡಿದ್ರಲ್ಲ ನೋಡಿ ಒಳಗೆ ಎಷ್ಟು ಜ್ಯೂಸಿ ಆಗಿದೆ ಅಂತೇಳಿ. ತಿನ್ನೋದು ಕೂಡ ಹಾಗೆ. ವಾ, ಸೂಪರ್ ಆಗಿದೆ. ವೆಲ್ಕಮ್ ಟು ರಾಘುಸ್. ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ವೆಜ್ ಲಾಲಿಪಾಪ್. ವೆಜ್ ಲಾಲಿಪಾಪ್ ಅಂದ್ರೆ ಈವ್ನಿಂಗ್ ಟೈಮ್ ನಲ್ಲಿ ಸ್ನಾಕ್ಸ್ ಆಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದು ಕಾಫಿ ಜೊತೆ ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಇದರಲ್ಲಿ 3-4 ತರ ತರಕಾರಿಗಳನ್ನ ಯೂಸ್ ಮಾಡಿದೀನಿ. ಹಾಗೆ ಬಂದು ಮುಖ್ಯವಾಗಿ ಆಲೂ ಮತ್ತೆ ಚೀಸ್ ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಮಾಡ್ತಾ ಇದ್ರೆ ಹಾಗೂ ಮಾಡಿ ತಿಂತಾ ಇದ್ರೆ ಸೂಪರ್ ಅಂತೀರಾ ನೀವೇನೆ. ಹಾಗೆ ಬಂದು ಇದು ಮಕ್ಕಳಿಗೆ ಬಂದು ತುಂಬಾ ಇಷ್ಟ ಆಗುವಂತ ಲಾಲಿಪಾಪ್. ಇದರಲ್ಲಿ ವೆಜಿಟೇಬಲ್ಸ್ ಹಾಕಿದೀನಿ ಅಂತ ಮಕ್ಕಳು ಕೂಡ ಗೊತ್ತಾಗಲ್ಲ. ಬನ್ನಿ ಈಗ ವೆಜ್ ಲಾಲಿಪಾಪ್ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಇಲ್ಲಿದೆ. ವೆಜ್ ಲಾಲಿಪಾಪ್ಗೆ ಬೇಕಾಗಿರೋದು ಮುಖ್ಯವಾಗಿ ಒಂದು ಹಾಲು ತಗೊಂಡಿದ್ದೀನಿ. ನಾನು 2 ದೊಡ್ಡ ಹಾಲು ತಗೊಂಡಿದ್ದೆ. ಅದನ್ನ ನಾನು ಸಿಪ್ಪೆ ತೆಗೆದು ಹಾಗೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ನಾನು ಚೆನ್ನಾಗಿ 15-20 ನಿಮಿಷ ಬೇಯಿಸಿ ಅದನ್ನ ಸ್ಮ್ಯಾಶ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. 2 ಬೌಲ್ ನಾನು ಹಾಲುನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥದ್ದು. ಹಾಗೆ ಅರ್ಧ ಬೌಲ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ದಪ್ಪ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ, ಅಂದ್ರೆ ದೊಣ್ಣ ಮೆಣಸಿನ್ಕಾಯಿ ಅಂತಾರೆ. ಹಾಗೆ 1 ಬೌಲ್ ಅಷ್ಟು ನಾನು ಸೋಯಾಬೀನ್ ನೆನೆಸಿಟ್ಬಿಟ್ಟು ಅದನ್ನು ಕೂಡ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚೀಸ್ ತಗೊಂಡಿದ್ದೀನಿ, ಯಾಕಂದ್ರೆ ಚೀಸ್ ಮುಖ್ಯವಾಗಿ ಇದಕ್ಕೆ ಬೇಕಾಗಿರೋದು. ಸ್ವಲ್ಪ ಚೀಸ್ ಕೂಡ ತಗೊಂಡಿದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ನ ತಗೊಂಡಿದ್ದೀನಿ. ಸ್ವಲ್ಪ ನಾನು ಶುಂಠಿಗಳನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 5 ಮೆಣಸಿನಕಾಯಿನ ತಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಉಪಯೋಗಿಸ್ತೀನಿ. ಕೊತ್ತಂಬರಿನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲೆಕೋಸನ್ನು ಕೂಡ ನಾನು 1 ಬೌಲ್ನ ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು. ಕ್ಯಾರೆಟ್ನು ಕೂಡ ಅಷ್ಟೇ ತುರಿದು ನಾನು ಇಟ್ಕೊಂಡಿದ್ದೀನಿ 1 ಬೌಲ್ ಅಷ್ಟು. ಹಾಗೆ ಇಲ್ಲಿ ನಾನು ಈರುಳ್ಳಿನೂ ಕೂಡ 1 ಬೌಲ್ ಅಷ್ಟು ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 2 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರು, 1 ಸ್ಪೂನ್ ಅಷ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಇದು ಬಂದು ಕಾರ್ನ್ ಫ್ಲೆಕ್ಸ್ ಅಂತಾರೆ. ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಅಂಗಡಿನಲ್ಲಿ ನಿಮ್ಗೆ ಸಿಗುತ್ತೆ ಕೇಳಿದ್ರೆ. ಇದನ್ನ ನಾನು ಮಿಕ್ಸಿಗೆ ಹಾಕಿ ನಾನು ಸ್ವಲ್ಪ 1 ಬೌಲ್ ಅಷ್ಟು ಮಿಕ್ಸಿಗೆ ಹಾಕಿ ನಾನು ತರಕಾರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಏನಾದ್ರೂ ನಿಮ್ಗೆ ಕಾನ್ಫ್ಲೆಕ್ಸ್ ಸಿಗದೆ ಹೋದ್ರೆ ನೀವು ಬ್ರೆಡ್ನ ತಗೊಂಬಂದ್ಬಿಟ್ಟು ಸುತ್ತ ಇರುವಂತಹ ಚೆನ್ನಾಗಿ ರೋಸ್ಟ್ ಆಗಿರುವಂತಹದ್ದನ್ನ ತೆಗೆದ್ಬಿಟ್ಟು ಒಳಗೆ ಇರೋ ವೈಟ್ ಲೇಯರ್ನ ತೆಗೆದು ಅದನ್ನೇ ಮಿಕ್ಸಿಲಿ ಹಾಕಿ ಚೆನ್ನಾಗಿ ನೀವು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡು ಸ್ವಲ್ಪ ತವಾದಲ್ಲಿ ಹಾಕಿ ಫ್ರೈ ಮಾಡ್ಕೊಂಡ್ರೆ ಇದೇ ರೀತಿ ನಿಮ್ಗೆ ಕ್ರಮ್ಸ್ ರೆಡಿ ಆಗುತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಮತ್ತೆ ನಾನು ಲಾಲಿಪಾಪ್ ಅಂದ್ರೆ ಸ್ಟಿಕ್ ಬೇಕೇ ಆಗುತ್ತೆ. ಹಾಗಾಗಿ ನಾನು ಸ್ಟಿಕ್ಗಳನ್ನ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಮೊದಲೇ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಈ ರೀತಿ ನೀರಿನಲ್ಲಿ ನೆನೆಸಿಡೋದ್ರಿಂದ ಸ್ಟಿಕ್ ಅಲ್ಲಿ ಬಂದು ಲಾಲಿಪಾಪ್ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಹಾಗೆ ಎಣ್ಣೆಲಿ ಕೂಡ ಜಾಸ್ತಿ ಫ್ರೈ ಆಗಲ್ಲ ಸ್ಟಿಕ್ಕು. ಮತ್ತೆ ಬಂದ್ಬಿಟ್ಟು ನಾನು 4 ಸ್ಪೂನ್ ಅಷ್ಟು ಬಂದ್ಬಿಟ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಮೈದಾ ಹಿಟ್ಟಿಗೆ ಅರ್ಧ ಬೌಲ್ ಅಷ್ಟು ನೀರ್ನ ಹಾಕ್ಬಿಟ್ಟು ನಾನು ಕಲಸಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ನಾನು ಹೇಗೆ ಲಾಲಿಪಾಪ್ನ ಮಾಡೋದು ಅಂತೇಳಿ ಶುರು ಮಾಡೋದು ತೋರಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ನಾನು ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ. ಒಂದು ತವಾನು ಇಟ್ಟಿದ್ದೀನಿ. ಹಾಗೆ ಸ್ಟವ್ನ ಆನ್ ಮಾಡಿ 2 ಸ್ಪೂನ್ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಸಾಕು. ಎಣ್ಣೆ ಕಾಯ್ತಾ ಇದ್ದಂಗೆ ಮೊದಲನೇದಾಗಿ ಆನಿಯನ್ ಹಾಕೊಳ್ತೀನಿ. ಇದೆಲ್ಲ 50% ಅಷ್ಟು ರೋಸ್ಟ್ ಮಾಡ್ಕೊಂಡ್ರೆ ಸಾಕು, ಯಾಕಂದ್ರೆ ಮಿಕ್ಕಿದೆಲ್ಲ ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಲಾಲಿಪಾಪ್ ಜೊತೆಗೆ. ಈಗ ಎಣ್ಣೆ ಕಾಯ್ದಿದೆ. ಈಗ ನಾನು ಮೊದಲನೇದಾಗಿ 1 ಕಪ್ ಆನಿಯನ್ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಫ್ಲೇಮ್ನ ಸಣ್ಣ ಉರಿಲಿ ಇಟ್ಕೊಡ್ರಿ, ಜೋರಾಗಿ ಇಟ್ಕೋಬೇಡ್ರಿ. ಸಣ್ಣ ಉರಿಲಿಟ್ಟು ಇದು ಹಾಫ್ ಬಾಯ್ಲ್ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಬೇಯಿಸ್ಕೋಬಾರ್ದು. ಯಾಕಂದ್ರೆ ಎಣ್ಣೆಲಿ ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಹಾಫ್ ಬಾಯ್ಲ್ ಮಾಡ್ಕೋಬೇಕು ಅಷ್ಟೇ. ಮತ್ತೆ ಬಂದ್ಬಿಟ್ಟು ನಾನು ಇದ್ರ ಜೊತೆಗೆ ಎಲೆಕೋಸನ್ನ ನಾನು ಕೂಡ 1 ಕಪ್ನ ಆಡ್ ಮಾಡ್ತಾ ಇದ್ದೀನಿ. ಅದು ಕೂಡ ಇದ್ರ ಜೊತೆಗೆ ಬೇಯಿಸ್ಕೊಳ್ತೀನಿ. ಈಗ ಎಲೆಕೋಸನ್ನ ನಾನು ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಬೇಯ್ತಾ ಇರಲಿ, ಇದು ಮೀಡಿಯಂ ಫ್ಲೇಮ್ ಅಲ್ಲೇ ಬೇಯಲಿ. ಈಗ ಕ್ಯಾಪ್ಸಿಕಮ್ನ ಅರ್ಧ ಬೌಲ್ ಅಷ್ಟು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ.
ಈಗ ಒಂದು 30% ಅಷ್ಟು ಬೆಂದಿದೆ. ಈಗ ನಾನು ಕ್ಯಾರೆಟ್ನ ಆಡ್ ಮಾಡ್ತಾ ಇದ್ದೀನಿ. 1 ಬೌಲ್ ಅಷ್ಟು ಇದೆ. ಇದನ್ನ 1 ನಿಮಿಷ ಅಷ್ಟೇನೆ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದು ಒಂದೇ 1 ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡ್ರೆ ಸಾಕು. ಯಾಕಂದ್ರೆ 50% ಬೆಂದ್ರೆ ನಮ್ಗೆ ಹಾಫ್ ಬಾಯ್ಲ್ ಆದ್ರೆ ಸಾಕು. ಈ ವೆಜಿಟೇಬಲ್ಸ್ ಎಲ್ಲ ಹಾಫ್ ಬಾಯ್ಲ್ ಆಗಿದ್ರೆ ಸಾಕು ನಮ್ಗೆ. ಮಿಕ್ಕಿದು ಆಯಿಲ್ ಅಲ್ಲಿ ಫ್ರೈ ಆಗುತ್ತೆ. ಈಗ 50% ಹಾಫ್ ಬಾಯ್ಲ್ಡ್ ಆಗಿ ಎಲ್ಲ ವೆಜಿಟೇಬಲ್ಸ್ ಫ್ರೈ ಆಗಿದೆ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು 1 ಸ್ಪೂನ್ ಅಷ್ಟು ನಾನು ಸೋಯಾ ಸಾಸ್ನ ಹಾಕಿ ಬಿಡ್ತಾ ಇದ್ದೀನಿ. ಇದು ಸೋಯಾ ಸಾಸ್ನ ನಿಮಗೆ ಇಷ್ಟ ಆದರೆ ನೀವು ಅದನ್ನ ಯೂಸ್ ಮಾಡ್ಬೋದು. ಈಗ ಇದು ಹಾಫ್ ಬಾಯ್ಲ್ಡ್ ರೆಡಿ ಆಗಿದೆ. ನಾನು ಮಿಕ್ಸಿ ಜಾರ್ಗೆ ಈ ಸೋಯಾಬೀನ್ ಹಾಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. 1 ಬೌಲ್ ತಗೊಂಡಿದ್ದೆ ನಾನು ಸೋಯಾಬೀನ್ನ ನೆನೆಸಿ, ಹಾಗೇನೆ ಅದನ್ನ ನಾನು ಗಟ್ಟಿಯಾಗಿ ತೆಗೆದು ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಂಡಿದ್ದೀನಿ. ಹಾಗೆ ನಾನು ಒಂದು 5 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿನ ನಾನು ಇದ್ರ ಜೊತೆಗೆ ಹಾಕಿ ಗ್ರೈಂಡ್ ಮಾಡ್ತೀನಿ. ಈಗ ಗ್ರೈಂಡ್ ಮಾಡಿ ತಂದು ಮಿಕ್ಸ್ ಮಾಡ್ತೀನಿ. ಈಗ ನಾನು ಸೋಯಾಬೀನ್ನ ಗ್ರೈಂಡ್ ಮಾಡಿ ತಗೊಂಬಂದಿದ್ದೀನಿ. ಚೆನ್ನಾಗಿ ತರಕಾರಿಯಾಗಿ ಆಗಿದೆ. ಇದನ್ನ ನಾನು ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಶುಂಠಿ ಮತ್ತೆ ಹಸಿಮೆಣಸಿನ್ಕಾಯಿ ಕೂಡ ಗ್ರೈಂಡ್ ಮಾಡಿದ್ದೀನಿ. ಇದನ್ನ ಇದ್ರ ಜೊತೆಗೆ ಆಡ್ ಮಾಡ್ತಾ ಇದ್ದೀನಿ. ಈಗ ಸೋಯಾಬೀನ್ ಕೂಡ ನಾನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಇದ್ರ ಜೊತೆಗೆ ಹಾಲನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕಾರ್ನ್ಫ್ಲವರ್ 2 ಸ್ಪೂನು, 1 ಸ್ಪೂನ್ ಮೈದಾ ಹಿಟ್ಟು ತಗೊಂಡಿದ್ದೆ, ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ತಾ ಇದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ತಾ ಇದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಕೊಡಬೇಕು. ಇದನ್ನ ನಾವು ಕೈನಲ್ಲೇ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾನು ಕೈನಲ್ಲೇ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ನಾವು ಕೈನಲ್ಲೇ ಚೆನ್ನಾಗಿ ನಾವು ಎಲ್ಲ ಕಲಿಸ್ಬೇಕು. ಎಲ್ಲ ಕಡೆ ಎಲ್ಲಾನು ಮಿಕ್ಸ್ ಆಗೋ ತರ ಕಲಿಸ್ಕೋಬೇಕು. ಈ ರೀತಿಯಾಗಿ ಬೋಲ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನ್ ಎಣ್ಣೆನ ಹಾಕೊಂಡು ಈ ರೀತಿಯಾಗಿ ಎಣ್ಣೆ ಹಾಕೊಂಡು ಚೆನ್ನಾಗಿ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ತೀನಿ ನಾನೀಗ. ನೋಡಿ, ಒಂದು ಉಂಡೆ ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ, ಈ ರೀತಿಯಾಗಿ ಒಂದೊಂದು ಉಂಡೆನು ಮಾಡಿ ನಾನು ಸಪ್ರೇಟ್ ಆಗಿ ಇಡ್ತೀನಿ. ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿರ್ಬೇಕು. ನೋಡಿ, ಈ ರೀತಿ ನಾನು ಉಂಡೆಗಳನ್ನ ಒಂದೊಂದಾಗಿ ಮಾಡ್ತೀನಿ. ನೋಡಿ, ಇದೇ ತರ ಎಲ್ಲ ಉಂಡೆಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಉಂಡೆ ರೆಡಿ ಮಾಡ್ಕೊಂಡು ಡಿಪ್ ಮಾಡಿ ಇಟ್ಕೊಳ್ಳೋದು ನಾನು ತೋರಿಸ್ತೀನಿ ನಾನು. ಹಾಗೆ ಚೀಸ್ನ ಹೇಗೆ ಒಳಗೆ ಇಡಬೇಕಂತ ತೋರಿಸ್ತೀನಿ. ಲಾಲಿಪಾಪ್ ಹೇಗೆ ಮಾಡೋದಂತ ಕೂಡ ತೋರಿಸ್ತೀನಿ. ಪಕ್ಕದಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅಷ್ಟನ್ನು ನಾನು ಎಣ್ಣೆ ಕಾಯ್ತಾ ಇರಲಿ. ಎಣ್ಣೆ ಹಾಕಿದ್ದೀನಿ. ಈಗ ಸ್ಟವ್ ಅಂಟಿಸ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಕಾಯ್ತಾ ಇರಲಿ. ಅಷ್ಟನ್ನು ನಾವು ಲಾಲಿಪಾಪ್ನ ರೆಡಿ ಮಾಡ್ಕೊಳ್ಳೋಣ. ಸ್ಟಿಕ್ನ ತಗೊಂಡು, ನೆನೆಸಿಟ್ಟಿರೋ ಸ್ಟಿಕ್ನ ತಗೊಂಡು ಚೀಸ್ನ ಈ ರೀತಿ ಸಣ್ಣ ತುಂಡು ಇಟ್ಕೊಂಡಿದ್ದೀನಲ್ಲ, ಇದನ್ನ ಹೀಗೆ ಹಾಕೊಂಡು ಇಲ್ಲಿ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಲ್ಲ ಎಲ್ಲ ನಾನು ವೆಜಿಟೇಬಲ್ನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನ ಹೀಗೆ ಕ್ಲೋಸ್ ಮಾಡ್ಬೇಕು. ಇದನ್ನ ಚೀಸಲ್ಲಿ ಈ ರೀತಿ ನೋಡಿ ಚೆನ್ನಾಗಿ ಈ ರೀತಿ ಕ್ಲೋಸ್ ಮಾಡಬೇಕು.
ನೋಡಿ ಈ ರೀತಿ ಚೆನ್ನಾಗಿ ಕ್ಲೋಸ್ ಆಗಿದೆ ನೋಡಿ. ಲಾಲಿಪಾಪ್ ರೆಡಿ ಆಗಿದೆ. ಈಗ ಇದೇ ತರ ಎಲ್ಲ ರೆಡಿ ಮಾಡ್ಕೊಂಡು ಎಣ್ಣೆಗೆ ಹಾಕೋ ಟೈಮಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಹಾಕ್ಬೇಕಾಗತ್ತೆ. ನೋಡಿ ಎಲ್ಲ ರೀತಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಲಾಲಿಪಾಪ್ನ ಮೈದಾ ಹಿಟ್ಟಿನಲ್ಲಿ ಈ ರೀತಿ ಕೋಟಿಂಗ್ ಕೊಡಬೇಕು. ಕೋಟಿಂಗ್ ಕೊಟ್ಟು ಇದನ್ನ ತೆಗೆದು ಕ್ರಮ್ಸ್ ಇದೆಲ್ಲ ಇಲ್ಲಿ ಕಾರ್ನ್ದು ಅದಕ್ಕೆ ಈ ರೀತಿ ಹಾಕಬೇಕು. ನೋಡಿ ಈ ರೀತಿ ಹಾಕಿ ಚೆನ್ನಾಗಿ ನೋಡಿ ಈ ರೀತಿ ಮಾಡಬೇಕು. ಮತ್ತೆ ಇದನ್ನ ಇನ್ನೊಂದ್ಸರಿ ಕೂಡ ಕೋಟಿಂಗ್ ಕೊಡಬೇಕು. ಮೇಲೆ ಕೊಟ್ಟು ಮತ್ತೆ ಕೂಡ ಕ್ರಮ್ಸ್ ಜೊತೆ ಇನ್ನೊಂದ್ಸರಿ ಹಾಕಬೇಕು. ಇಲ್ಲಿ ನೋಡಿ ಪರ್ಫೆಕ್ಟ್ ಆಗಿ ಕೋಟಿಂಗ್ ಆಗಿದೆ. ಇದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇ ತರ ನಾನು ಎಲ್ಲಾನು ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಈಗ ನಾನು ಮೈದಾ ಹಿಟ್ಟಲ್ಲೂ ಹಾಗೂ ಕಾರ್ನ್ ಕರ್ಮ್ಸ್ ಅಲ್ಲಿ ನಾನು ಡಿಪ್ ಮಾಡಿ ಇಟ್ಟಿರೋದನ್ನ ಈಗ ಒಂದೊಂದಾಗಿ ನಾನು ಎಣ್ಣೆಗೆ ಹಾಕ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. ಎಣ್ಣೆಲಿ ಈಗ ಚೆನ್ನಾಗಿ ತುಂಬಾ ಜೋರಾಗಿ ಇಡಬಾರ್ದು, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟೆ ಬೇಯಿಸ್ಬೇಕಾಗುತ್ತೆ. ನೋಡಿ ಈ ರೀತಿ ಸ್ಲೋಲಿ ಇಟ್ಟೆ ಇದನ್ನ ನಿಧಾನಕ್ಕೆ ಬೇಯಿಸ್ಕೋಬೇಕು. ಅವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಜ್ಯೂಸಿಯಾಗಿ ಬರುತ್ತೆ. ಒಳಗೆ ನಾವು ಚೀಸ್ ಇಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆ ಫ್ಲೇವರ್ ಬಿಟ್ಟಿರುತ್ತೆ ಒಳಗೆ ಎಲ್ಲ ಬಂದ್ಬಿಟ್ಟು ವೆಜಿಟೇಬಲ್ ಜೊತೆ ಆ ಫ್ಲೇವರ್ ಬಿಟ್ಟಿರುತ್ತೆ. ಹಾಗಾಗಿ ತುಂಬಾ ಟೇಸ್ಟ್ ಆಗಿರುತ್ತೆ ತಿನ್ಬೇಕಾದ್ರೆ. ಈ ರೀತಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದು ರೆಡಿಯಾಗಿದೆ ಅಂತೇಳಿ. ಲಾಲಿಪಾಪು ಕ್ರಿಸ್ಪಿಯಾಗಿ ಜ್ಯೂಸಿ ಆಗಿರುತ್ತೆ ತಿನ್ಬೇಕಾದ್ರೆ. ಈಗ ನಾನಿದು ಟಿಶ್ಯೂ ಹಾಕಿರೋ ಒಂದು ಇದಕ್ಕೆ ತೆಗಿತಾ ಇದ್ದೀನಿ. ನೋಡಿ ಇದೇ ರೀತಿ ಎಲ್ಲಾನು ನಾವು ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ ಮೇಲ್ಗಡೆ ಬಂದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಒಳಗಡೆ ಹಾಗೆ ತುಂಬಾ ಜ್ಯೂಸಿಯಾಗಿ ಅದು ನಾವಿಟ್ಟಿರುವಂತ ಚೀಸು ಬೆಂದಿರುತ್ತೆ. ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಈಗ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ, ಹಾಗೆ ಅದನ್ನ ತಿನ್ನೋಣ ಹೇಗಿದೆ ಅಂತೇಳಿ. ರಾಘು ಸ್ಟೈಲ್ ಅಲ್ಲಿ ಮಾಡಿರುವಂತ ಚೀಸಿ ವೆಜ್ ಲಾಲಿಪಾಪ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಬನ್ನಿ ಅದನ್ನ ಈಗ ನಾನು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತೇಳಿ. ನೋಡಿ ಲಾಲಿಪಾಪ್ ಹೇಗಿದೆ ಅಂತೇಳಿ. ಸೂಪರ್ ಆಗಿದೆ ನೋಡಿ, ಎಷ್ಟು ಕ್ರಂಚಿ ಆಗಿ ಮೇಲ್ಗಡೆ ಎಷ್ಟು ಕ್ರಂಚಿ ಆಗಿದೆ. ಕ್ರಂಚಿ ಆಗಿದೆ. ಹಾಗೆ ಈಗ ನೋಡಿ ಚೀಸ್ ಕೂಡ ಒಳಗಡೆ ಎಷ್ಟು ಚೆನ್ನಾಗಿ ನೋಡಿದ್ರಲ್ಲ. ನೋಡಿ ಒಳಗೆ ಎಷ್ಟು ಜ್ಯೂಸಿ ಆಗಿದೆ ಅಂತೇಳಿ. ತಿನ್ನೋದು ಕೂಡ ಹಾಗೆ ವಾ ಸೂಪರ್ ಆಗಿದೆ. ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಮಾಡಿ ಕೊಡೋರಿದ್ರೆ ಕುತ್ಕೊಂಡು ತಿಂತಾ ಇದ್ರೆ ಲೆಕ್ಕನೇ ಗೊತ್ತಾಗಲ್ಲ, ಅಷ್ಟು ತಿಂತೀರಾ. ಹಾಗೆ ನೀವು ಕೂಡ ಟ್ರೈ ಮಾಡಿ ಮನೇಲಿ ಹೇಗ್ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.